ನಿಗಮ ಮಂಡಳಿಗಳು ಫೈನಲ್ ಆಗ್ಬಿಟ್ಟದೆ. ಖರ್ಗೆ ಅವ್ರು ಅಲ್ಲ ಹೈಕಮಾಂಡ್ ಅವರು ಒಪ್ಪಿಗೆ ಕೊಟ್ಟ ತಕ್ಷಣ ಅನೌನ್ಸ್ ಮಾಡ್ಬಿಡ್ತೀವಿ. ಶೋಭಾ ಕರಂದ್ಲಾಜೆ ಕೇಂದ್ರದಿಂದ ಅನುದಾನಗಳು ರಾಜ್ಯಕ್ಕೆ ಬರಬೇಕಾದ್ರೆ ಜಂಟಿ ಖಾತೆ ಓಪನ್ ಮಾಡಬೇಕು. ಅದು ಓಪನ್ ಮಾಡಿದ ತಕ್ಷಣ ನಾವು ಪ್ರಯತ್ನ ಪಡ್ತೀವಿ. ಇವರು ಪರಮೇಶ್ವರ್ ಅವರು ಒತ್ತಾಯ ಮಾಡಿದ್ರು ಸರ್. ಆ ಸಂದರ್ಭದಲ್ಲಿ ಹೇಳಿದ್ದಾರೆ ಜಂಟಿ ಖಾತೆ. ಹಾಗಾದ್ರೆ ಕೇಂದ್ರ ಸರ್ಕಾರ ವಹಿಸೋದಲ್ಲ ದುಡ್ಡು ತೆರಿಗೆ, ಅದು ಜಂಟಿ ಖಾತೆ ಮಾಡ್ತಾರ. ಕೇಂದ್ರ ಸರ್ಕಾರಕ್ಕೆ ತೆರಿಗೆಗಳು ಎಲ್ಲಿಂದ ಹೋಗೋದು? ರಾಜ್ಯದಿಂದ. ಅದಕ್ಕೆ ಆ ಅಕೌಂಟ್ ಕೊಡ್ತಾರೆ, ಜಂಟಿ ಖಾತೆ ಮಾಡ್ತಾರ. ಆ ಎಮ್ಮನ್ಗೆ ಗೊತ್ತಿಲ್ಲ, ಕಾನ್ಸ್ಟಿಟ್ಯೂಷನ್ ಗೊತ್ತಿಲ್ಲ, ಸರಿ ಓದ್ಕೊಳಕ್ಕಿಲ್ಲ. ಇದು ಅವರ್ಸ್ ಇಸ್ ಫೆಡರಲ್ ಕಂಟ್ರಿ. Our constitution is a federal constitution. ಅದಕ್ಕೆ ಈ ದೇಶ ಅಧಿಕಾರನ 3 ಭಾಗ ಮಾಡಿದ್ದಾರೆ: ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಅಂಡ್ ಕನ್ಕರೆಂಟ್ ಲಿಸ್ಟ್. ಗೊತ್ತಾಯ್ತೇನ್ರಿ? ಫೆಡರಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಧಿಕಾರ ಬರೀ ಕೇಂದ್ರ ಸರ್ಕಾರದಲ್ಲೇ ಇಲ್ಲ. ಅಧಿಕಾರ ಕೇಂದ್ರ ಸರ್ಕಾರಕ್ಕೂ ಇರ್ತದೆ, ರಾಜ್ಯ ಸರ್ಕಾರಕ್ಕೂ ಇರ್ತದೆ, ಮತ್ತೆ ಜಂಟಿಯಾಗೂ ಕೂಡ ಇರ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.